ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಈಗ ನೀವು ವಿಶ್ರಾಂತಿ ತಗೊಳ್ಳಿ. ನೋಡಿ, ನಿಮ್ಮನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಜೀವನ ಪೂರ್ತಿ ನನ್ನ ಮೇಲೆ ಅಸಮಾಧಾನ ಮಾಡ್ಕೊಂಡೇ ಇದ್ದೀರಾ. ಆದರೂ ಪರವಾಗಿಲ್ಲ, ನಾನು ನಿಮ್ಮ ಸೇವೆ ಮಾಡ್ತೀನಿ, ಚಿಂತೆ ಮಾಡಬೇಡಿ. ಲಕ್ಷ್ಮಿ, ಹಾ ಅತ್ತೆ, ಹಾಲು ತಗೊಂಡ್ ಬಾ ಬೇಗ. ಹಾ. ಅಪ್ಪ ಅಪ್ಪ ಹೇಗ್ ಅಪ್ಪ ಅಪ್ಪ ಹೇಗಿದ್ದಾರೀಗ? ಚೆನ್ನಾಗಿದ್ದಾರೆ ಈಗ ಇವರು. ಇವ್ರ ಚಿಂತೆ ನೀನು ಮಾಡಬೇಡ ಭೀಮಾ. ಇವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನನ್ನ ಹತ್ರನಾ? ಏನ್ ಮಾತಾಡ್ಬೇಕು? ಬೇಡ ಭೀಮಾ. ಭೀಮಾ, ಬುದ್ಧಿ ಇಲ್ದೇ ಇರೋರ್ ತರ ಮಾಡ್ಬೇಡ. ಬುದ್ಧಿ ಇಲ್ದೇ ಇರೋ ತನ ಆಡ್ತಿಲ್ಲ ಅತ್ತೆ. ಸತ್ಯ ಏನಿದೆ ಅದನ್ನ ಹೇಳ್ಬೇಕಲ್ವಾ? ಯಾವ ಸತ್ಯ? ಮೇರಾ ನೋಡಿ, ನೀವು ಮಲ್ಕೊಳ್ಳಿ. ಅಪ್ಪ ನೀವು ಮಲ್ಕೊಳ್ಳಿ. ಮಲ್ಕೊಳ್ಳಿ. ಏನ್ ಸತ್ಯ ಹೇಳು? ನಾನು ನಿಮ್ಮ ಹತ್ರ ಏನ್ ಹೇಳ್ಬೇಕಂತಿದ್ದೆ ಅಂದ್ರೆ, ಬನ್ನಿ ರಮ ರಮ ಒಂದ್ ನಿಮಿಷ. ಅವ್ರ ಹತ್ರ ಏನು ಹೇಳ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು. ರಮ, ಅದೇನ್ ಹೇಳ್ಬೇಕೋ ಹೇಳ್ಬಿಟ್ಟು ಹೋಗು. ಎಂತ ಸಂಸ್ಕಾರ ಇವಳದು. ದೊಡ್ಡವ್ರ ಮುಂದೆ ಹೆಂಗ್ ಹೇಳ್ಕೊಂಡು ಹೋದ್ಲು ನೋಡಿ ಗಂಡನ್ನ. ಬಿಡು ರಮ, ಯಾಕೆ ಹೇಳ್ಕೊಂಡು ಹೋಗ್ತಿದ್ಯಾ? ಮಾತಾಡೋದಕ್ಕಾದ್ರೂ ಬಿಡು ನನ್ನ. ನಿಮ್ಮನ್ನು ಎಳ್ಕೊಂಡು ಬಂದಿದ್ದಕ್ಕೆ ಕ್ಷಮಿಸಿ. ನೀವು ಏನಾದರೂ ಹೇಳೋಕ್ಕೂ ಮುಂಚೆ ಮೊದಲು ಒಂದ್ಸಲ ನನ್ನ ಮಾತು ಕೇಳಿ. ಪರಿಸ್ಥಿತಿ ಕೈ ಮೀರಿ ಹೋದಾಗ ವ್ಯಕ್ತಿ ಸರಿನಾ ತಪ್ಪು, ತಪ್ಪನ್ನ ಸರಿ ಅಂತಾನೆ ಅಂತ ಎಷ್ಟೋ ಜನ ಇದ್ದಾರೆ ಇಲ್ಲಿ. ಆದರೆ ಪರಿಸ್ಥಿತಿ ಎಂಥದೇ ಆಗಿರಲಿ, ಸರಿನಾ ಸರಿ, ತಪ್ಪನ್ನ ತಪ್ಪು ಅಂತ ಹೇಳೋರು ನೀವು. ನಿಮ್ಮ ಥರ ಆಗಕ್ಕೆ ಜನ ಎಷ್ಟು ಹೋರಾಟ ಮಾಡ್ಬೇಕು ಗೊತ್ತಾ? ನಿಮ್ಮ ತಂದೆ ಅವ್ರ ಜೀವನ ಪೂರ್ತಿ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಅದು ಅಲ್ಲದೆ ಅಂಬೇಡ್ಕರ್ ಗುರುಗಳಿಂದ ಕೆಲೋಸ್ಕರ್ ಗುರುಗಳ ತನಕ. ಹಾಗೆ ನಮ್ಮ ಜಾತಿಲಿರೋರು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆ, ಆ ನಂಬಿಕೆನೆಲ್ಲ ಬಿಟ್ಟು ನೀವು ಅತ್ತೆ ಹತ್ರ ಕ್ಷಮೆ ಕೇಳ್ತೀರಾ? ಚೆನ್ನಾಗಿ ಯೋಚನೆ ಮಾಡಿ ಒಂದ್ಸರಿ. ಅದೇನ್ ಹೇಳ್ಬೇಕು ಅಂತಿದ್ದೀರೋ ಹೇಳಿ ಹೋಗಿ. ನೀವೇ ಹೇಳಿ ಅಕ್ಕ, ನೀವೇ ಹೇಳಿ, ಅದೇನು ಹೇಳಕ್ ಬಂದಿತ್ತು ಭೀಮಾ ಅಂತ. ಡಾಕ್ಟರ್ ಸಾಹೇಬ್ರು ರಾಮ್ಜಿ ಬಗ್ಗೆ ನಿನ್ ಹತ್ರ ಏನ್ ಹೇಳಿದಾರೋ ಯಾಕೆ ಯಾರ ಹತ್ರನೂ ಹೇಳ್ತಾ ಇಲ್ಲ? ಜಜಾಬಾಯ್, ಅಂಥದ್ದು ಡಾಕ್ಟರ್ ಏನು ಹೇಳಿದ್ರು? ಏನೂ ಇಲ್ಲ. ಅವ್ರು ಹೇಳಿದ್ದನ್ನ ವಠಾರದವ್ರಿಗೆಲ್ಲ ಹೇಳಕ್ ಇಷ್ಟ ಇಲ್ಲ ನಂಗೆ. ನಿಮ್ಮೊಬ್ಬರಿಗೆ ಆಮೇಲೆ ಹೇಳ್ತೀನಿ ನಾನು. ನೀವು ವಿಶ್ರಾಂತಿ ತಗೊಳ್ಳಿ. ಅತ್ತೆ, ಹಾಲು ತಗೊಂಡ್ ಬಾ. ತಗೊಳ್ಳಿ, ಹಾಲಿಗೆ ಅರಿಶಿನ ಹಾಕಿದ್ದೀನಿ, ಕುಡೀರಿ. ರಾಮ್ಜಿ, ನೀವು ಹೊರಡಿ. ನೀವಿಬ್ರು ಹೊರಡಿ. ನನ್ನ ಗಂಡನ ಹತ್ರ ಮಾತಾಡ್ಬೇಕು ನಾನು. ಹೊರಡಿ. ಎದ್ದೇಳಿ, ನಿಧಾನ. ಶ್ರೀ, ಸಮಾಧಾನ ಆಯ್ತಾ? ಇಲ್ಲ, ಇನ್ನೂ ಅದ್ರ ಬಗ್ಗೆನೇ ಯೋಚಿಸ್ತಿದ್ದೀರಾ?
ನೀನು ಹೇಳಿದ್ರ ಬಗ್ಗೆನೇ ಯೋಚಿಸ್ತಿದ್ದೆ. ನಿನ್ನಿಂದಾಗಿ ಕ್ಷಮೆನೂ ಕೇಳಕ್ಕಾಗ್ಲಿಲ್ಲ ನನಗೆ. ನನ್ನಿಂದ ಆಗಿದ್ರೂ ಪರವಾಗಿಲ್ಲ, ಆದ್ರೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯ್ತು. ನೀವು ಭೀಮ್ರಾವ್ ಅಂಬೇಡ್ಕರ್ ತಪ್ಪನ್ನ ತಪ್ಪು ಅಂತಾನೆ ಹೇಳೋರು. ವಿಷಯ ಅದಲ್ಲ ರಾಮ, ನಾನು ಸೋತ್ ಹೋಗಿರೋಂಥ ಒಬ್ಬ ವ್ಯಕ್ತಿ. ಪ್ರತಿಯೊಂದು ಕಡೆಯಿಂದನೂ ಸೋತ್ ಹೋಗಿದ್ದೀನಿ. ನೀವ್ ಯಾವತ್ತೂ ಸೋತಿಲ್ಲ, ಗೆದ್ದಿದ್ದೀರಾ. ಗೆದ್ದಿರೋರು ಏಕಾಂಗಿಯಾಗಿರ್ತಾರೆ. ಬೇರೆಯವ್ರ ಜೀವನದಲ್ಲಿ ಬೆಳಕು ಕೊಡೋನು ಏಕಾಂಗಿಯಾಗಿರ್ತಾನೆ. ನೀವು ಸೂರ್ಯ ಮತ್ತೆ ಚಂದ್ರನ್ನೇ ನೋಡಿ, ಅವುಗಳು ರಾಮ, ಏಕಾಂಗಿ. ಸಾಕು ಸಾಕು, ಇದನ್ನೆಲ್ಲ ಹೇಳಿ ನನ್ನ ಅಟ್ಟಕ್ಕೆ ಏರಿಸ್ಬೇಡ. ಮಗು ಅಲ್ಲ ನಾನು. ಹೌದು, ಮಗು ಅಲ್ಲ, ಆದ್ರೆ ಮಗು ತರಾನೇ ಆಡ್ತಿದ್ದೀರಾ. ನೀವ್ ಏಕಾಂಗಿಯಾಗಿ ಯಾಕಿರ್ತೀರಾ ಗೊತ್ತಾ? ಸಂಘರ್ಷದ ಅಗ್ನಿಲಿ ಬೇಯ್ತಾನೆ ಇರ್ತೀರಾ. ಅದಕ್ಕೆ ಮತ್ತೆ ನೀವ್ ಬೇಯೋದನ್ನ ನೋಡೋ ಜನ ತಾಪ ತಡ್ಕೊಳಕ್ಕಾಗದೆ ದೂರ ಹೋಗ್ತಾರಲ್ಲ. ನೀವು ಮಹಿಪಾಲ್ ಅವ್ರ ಮಾತನ್ನ ಜಾಸ್ತಿ ತಲೆಗೆ ಹಾಕೋಬೇಡಿ. ಕಮಲಾ, ಕಮಲಾ, ಒಂದ್ ಸಹಾಯ ಮಾಡು. ಧನ್ಯ ಮತ್ತೆ ಲವಂಗನ ಪುಡಿ ಮಾಡ್ಕೊಡು. ಈಗ್ಲೇ ಹೋಗಿ ಅದನ್ನ ರಾಮ್ಜಿಗೆ ಹಾಲಲ್ಲಿ ಹಾಕೊಟ್ರೆ ಸರಿ ಹೋಗ್ತಾರೆ. ರಾಮ್ಜಿ ಹುಷಾರ್ ತಪ್ಪಾಗ್ಲಿಲ್ಲ, ಈ ಪುಡಿನ ಹಾಲ್ಗೆ ಹಾಕೊಟ್ರೆ ಸಾಕು, ಅವ್ರು ತಕ್ಷಣ ಹುಷಾರಾಗ್ಬಿಡ್ತಿದ್ರು. ಕಮಲಾ, 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 ಏನಾಯ್ತು? ಏನಾಯ್ತು ಕಮಲಾ? ಅಮ್ಮ, ಸಂಬಂಧಗಳು ಎಷ್ಟು ಜಟಿಲ ಅಲ್ವಾ? ನೀವು ಮತ್ತು ಜೀಜಾಬಾಯಿ ಇಬ್ರು ಕೈಯಿಂದಾನು ಒಟ್ಟಿಗೆ ಚಹಲೋಟ ಬಿತ್ತು. ರಾಮ್ಜಿ ಅಣ್ಣ ಜ್ಞಾನ ತಪ್ಪಿದ್ರು ಅಂತ ಕೇಳಿದಾಗ ನಿಮ್ಮಿಬ್ರು ಕೈಯಿಂದಾನು ಒಟ್ಟಿಗೆ ಲೋಟ ಕೆಳಗ್ ಬಿದ್ದು ಹೋಯ್ತು. ನೀವಿಬ್ರೂ ನಿಮ್ಮ ಮಧ್ಯೆ ಇರೋ ಜಗಳ, ಕದನ, ವೈಮನಸ್ಯ ಎಲ್ಲದನ್ನೂ ಮರೆತು ಒಂದಾದ್ರೆ ನೀವಿಬ್ರೂ ಒಟ್ಟಿಗೆ ರಾಮ್ಜಿ ಅಣ್ಣನ ಆರೈಕೆ ಮಾಡಬಹುದು. ಕಮಲಾ, ಇಬ್ರು ನಡುವಿನ ಸಂಬಂಧ ಹೇಗಿರುತ್ತೆ ಅಂದ್ರೆ ನೆರೆ ಹೊರೆ ಮನೆಯಲ್ಲಿ ಎದುರುಗಡೆ ಇರೋ ಕಿಟಕಿಗಳಿದ್ದ ಹಾಗೆ. ಒಂದ್ ವೇಳೆ ಕಿಟಕಿಗಳನ್ನ ಹಾಕಿ ತೆಗೆದು ಮಾಡದೆ ಹೋದ್ರೆ ಅದು ತುಕ್ ಹಿಡಿಯೋಕ್ ಶುರು ಮಾಡುತ್ತೆ. ತುಕ್ ಹಿಡಿಯುತ್ತೆ, ಆಮೇಲೆ ನಾವ್ ಏನೇ ಮಾಡಿದ್ರು ಆ ಕಿಟಕಿನ ತೆಗಿಯೋಕ್ಕಾಗೋದಿಲ್ಲ. ಒಬ್ರು ಮುಖ ಒಬ್ರು ಆಗ ನೋಡೋಕ್ಕೂ ಆಗೋದಿಲ್ಲ. ನಾನಾಗ ಜೀಜಾಬಾಯಿನ ರಾಮ್ಜಿಗೆ ಕೊಟ್ಟು ಮದುವೆ ಮಾಡಿಸ್ದಾಗ ನನ್ಗಿದ್ದಿದ್ದೊಂದೇ ಆಸೆ, ಅವಳು ರಾಮ್ಜಿನ ಮನೇನ ನೋಡ್ಕೊಂಡು ಹೋಗ್ಬೇಕು, ಮಕ್ಕಳಿಗೆ ತಾಯಿ ಪ್ರೀತಿ ನೀಡ್ಬೇಕು ಅಂತ. ಆದ್ರೆ ಅವಳು ನಮ್ಮ ಮನೇನ ನರ್ಕ ಮಾಡ್ಬಿಟ್ಲು. ಅದಕ್ಕೆ ನನ್ನ ಜೀಜಾಬಾಯಿ ಸಂಬಂಧ ದೂರ ಆಗಿದ್ದು. ಬಹುಶಃ ನಾವಿಬ್ರು ಒಬ್ರು ಮನ್ಸನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋದನ್ನ ಯಾವತ್ತೂ ಮಾಡಲೇ ಇಲ್ಲ ಕಮಲಾ. ಆದ್ರೆ ಬಹುಶಃ ನಮ್ಮ ಜೀವನದಲ್ಲಿ ಬಿರುಗಾಳಿ ಎದ್ದಾಗ ಒಬ್ರು ಮನ್ಸನ್ನ ಮತ್ತೊಬ್ರು ಇಣುಕ್ ನೋಡೋ ತರ ಆಗ್ಬೋದೇನೋ. ಅಮ್ಮ, ನಾನು ನಿಮ್ ಮನ್ಸಲ್ಲಿರೋ ಪ್ರತಿಯೊಂದು ಕಿಟಕಿನೂ ಮುಕ್ತಗೊಳಿಸ್ತೀನಿ. ಆದ್ರೆ ನನ್ನ ಮತ್ತು ನಿಮ್ಮ ಸಂಬಂಧನ ಯಾವತ್ತೂ ತುಕ್ಕು ಹಿಡಿಯೋದಕ್ಕೆ ಬಿಡೋದಿಲ್ಲ. ಕಮಲಾ, ನಮ್ ಉದ್ದೇಶ ಒಳ್ಳೇದಾಗಿದ್ರೆ ಬೇರೆಯವ್ರ ಮನ್ಸನ್ನ ಮುಕ್ತವಾಗಿ ನೋಡ್ಲೂಬಹುದು, ತುಕ್ ಹಿಡಿದೇ ಇರೋ ತರ ನೋಡ್ಕೊಳ್ಳೂಬಹುದು. ಅಂತ ಸಂಬಂಧಗಳು ಯಾವತ್ತೂ ಹಾಳಾಗೋದಿಲ್ಲ. ಹೋಗಿ ಧನ್ಯ ಮತ್ತೆ ಲವಂಗ ಪುಡಿ ಮಾಡ್ಕೊಂಡ್ ಬಾ, ನಾನ್ ರಾಮ್ಜಿಗ್ ಕೊಟ್ಬರ್ತೀನಿ. ಹೋಗು.
ಜೀಜಾಬಾಯ್, ಈಗಲಾದರೂ ಹೇಳು, ಡಾಕ್ಟರ್ ಏನು ಹೇಳಿದ್ರು ಅಂತ. ಡಾಕ್ಟ್ರು ಹೇಳಿದ್ದಿಷ್ಟೇ, ನಿಮ್ಗೊಳ್ಳೆ ಚಿಕಿತ್ಸೆ ಕೊಡಿಸಿ ಅಂತ. ಚಿಕಿತ್ಸೆ ದುಬಾರಿ ಆಗುತ್ತೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂದರು. ಅದಕ್ಕೆ ನಿಮ್ಮ ಮಕ್ಳಿಗೆ ನಾನೇನು ಹೇಳಲಿಲ್ಲ. ನಾನು ಹೇಳೋದು, ಅವ್ರು ಸುಮ್ಮನೆ ಒದ್ದಾಡೋದು, ಮತ್ತೆ ಅವರು ಒದ್ದಾಡೋದನ್ನು ನೋಡಿದ್ರೆ ನೀವಿಷ್ಟಪಡಲ್ಲ. ಒಳ್ಳೆ ಕೆಲಸ ಮಾಡ್ದೆ ನೀನು. ಯಾರಿಗೂ ಏನು ಹೇಳಕ್ ಹೋಗ್ಬೇಡ. ಆದ್ರೆ ನೀವೇನೂ ಚಿಂತಿಸ್ಬೇಡಿ, ನಿಮ್ಗೆ ಹೆಚ್ಚು ಕಮ್ಮಿ ಆಗಕ್ಕೆ ನಾನು ಬಿಡಲ್ಲ. ಒಳ್ಳೆ ಅವಕಾಶ ಇದು ನನ್ನನ್ನು ಸಾಬೀತು ಮಾಡ್ಕೊಳಕ್ಕೆ, ನಿಮ್ಮನ್ನು ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ತೋರ್ಸಕ್ಕೆ. ನಿಮ್ಮ ಸೇವೆ ಮಾಡೋ ಭಾಗ್ಯ ನಂಗೆ ಸಿಕ್ಕಿದೆ. ನಿಮ್ಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಜೀಜಾಬಾಯ್, ಜೀಜಾಬಾಯ್, ಈ ಧನ್ಯ ಮತ್ತೆ ಲವಂಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನ ಹಾಲಲ್ಲಿ ಹಾಕೊಟ್ರೆ ಇವ್ರು ಹುಷಾರಾಗ್ತಾರೆ. ನಿನ್ನೆ ಮದ್ವೆ ಆಗಿ ಬಂದಿರೋಳಲ್ಲ ನಾನು. ಮದ್ವೆ ಆಗಿ ಎಷ್ಟೋ ವರ್ಷಗಳಾಗಿದೆ, ನಂಗೂ ಗೊತ್ತಿದೆ. ಹಾಗಾದ್ರೆ ರಾಮ್ಜಿಗೆ ಇದನ್ನ ಹಾಲಲ್ಲಿ ಹಾಕ್ಕೊಡು ತಗೋ. ನೋಡಿ, ನಿಮ್ಮ ಪ್ರೀತಿಗೆ ನಾನು ಗೌರವ ಕೊಡ್ತೀನಿ. ಅದರಿಂದ ಈ ಬಟ್ಲನ್ನ ನಾನು ಎಸೆಯೋ ಥರ ಮಾಡಬೇಡಿ. ದಯವಿಟ್ಟು ಹೊರಟುಬಿಡಿ. ನಾನೇ ಇದನ್ನೆಲ್ಲ ಪುಡಿ ಮಾಡಿ ಹಾಲಲ್ಲಿ ಹಾಕ್ಕೊಡ್ತೀನಿ. ನಾನ್ ಮಾಡ್ಕೊಂಡು ಬಂದಿರೋ ಪುಡಿ ಹಾಕಿದ್ರೆ ಹಾಲು ಬೇಡ ಅನ್ನುತ್ತಾ? ಮೀರಾ, ತಪ್ಪು ತಿಳ್ಕೊಬೇಡ. ದಯವಿಟ್ಟು ಇಲ್ಲಿಂದ ಹೋಗಿ ನೀನು. ನಾನು ನಿಮಗೋಸ್ಕರ ಧನಿಯಾ ಲವಂಗದ ಪುಡಿ ಹಾಕಿ ಹಾಲು ಮಾಡ್ಕೊಂಬರ್ತೀನಿ. ನೀವಿಲ್ಲೇ ಕೂತಿರಿ. ಅತ್ತೆ, ಭೀಮಾ, ಡಾಕ್ಟರ್ ಸಾಹೇಬ್ರು ಅಪ್ಪನ ಬಗ್ಗೆ ಏನು ಹೇಳಿದ್ರು ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ. ಅತ್ತೆ ಮಾವಂಗೆ ಏನಾಯ್ತು ಅಂತಾನೆ ಹೇಳಲಿಲ್ಲ. ಒಂದು ಕೆಲಸ ಮಾಡೋಣ, ನಾನು ಅತ್ತೆ ಹತ್ರ ಹೋಗಿ ಅವ್ರ ಗಮನನ ಬೇರೆ ಕಡೆ ಸೆಳಿತೀನಿ. ಅಷ್ಟರಲ್ಲಿ ನೀವು ಮಾವನ ಹತ್ರ ಹೋಗಿ ಡಾಕ್ಟ್ರು ಏನಂದ್ರು ಅಂತ ತಿಳ್ಕೊಳ್ಳಿ. ಹಾ, ಜೀಜಾಬಾಯಿ ರಾಮ್ಜಿ ಹತ್ರ ಇಲ್ಲ ಅಂದ್ರೆ ರಾಮ್ಜಿ ಏನಾದ್ರೂ ಹೇಳ್ಬೋದು. ಮಾವಂಗೆ ಏನಾಗಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಕೊಡಿ, ನಾನ್ ಮಾಡ್ತೀನಿ. ಬಿಡು, ಬೇಡ, ನಾನೇ ಮಾಡ್ಕೊಡ್ತೀನಿ. ಕೊಡಿ ಅತ್ತೆ, ಸಹಾಯ ಮಾಡ್ತೀನಿ. ನಿನ್ನೆ ನೀನು ಅಲ್ಲೇ ಇದ್ದೆ, ಆದರೂ ನಾನು ನಿನ್ನನ್ನು ಬಿಟ್ಟು ಲಕ್ಷ್ಮಿಗೆ ಹಾಲು ತಗೊಂಡ್ ಬಾ ಅಂತ ಹೇಳಿದೆ. ಭೀಮನೂ ಅಲ್ಲೇ ಇದ್ದ, ಆದರೆ ಭೀಮನ್ ಬಿಟ್ಟು ಆನಂದನಿಗೆ ಔಷಧಿ ತಗೊಂಬಾ ಅಂದೆ. ಬೇಜಾರಾಗ್ಲಿಲ್ವಾ ನಿಮಗೆ? ಇಲ್ವಲ್ಲ, ಬೇಜಾರು ಯಾಕಾಗಬೇಕು? ಇಬ್ರು ಮನೆಯವರೇ ಅಲ್ವಾ? ಅದು ಸರಿನೇ. ಬೇಗ ಬೇಗ ಪುಡಿ ಮಾಡಿಕೊಡು. ಅಪ್ಪ, ನಾವೆಲ್ಲ ತುಂಬಾ ಚಿಂತೆಲಿದ್ದೀವಿ.
ನಿಮಗೇನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ. ಡಾಕ್ಟರ್ ಸಾಹೇಬ್ರು ಕೂಡ ಜೀಜಾಬಾಯಿ ಅವ್ರ ಹತ್ರ ಮಾತ್ರ ಹೇಳಿದ್ದಾರೆ. ಆದ್ರೆ ಅವ್ರು ನಮ್ಮ ಹತ್ರ ನಿಮ್ಗೇನಾಗಿದೆ ಅಂತ ಹೇಳ್ತಿಲ್ಲ. ಅಕಸ್ಮಾತ್ ನಿಮಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ ಅಪ್ಪ. ಅಪ್ಪ ಹೇಳಿ. ಅಂಥದ್ದೇನೂ ಆಗಿಲ್ಲ ಮಗನೇ. ನಿನಗೆ ಗೊತ್ತಿದ್ದ ಹಾಗೆ ಜೀಜಾಬಾಯಿ ನಿಂಗೆ ಯಾವಾಗಲೂ ತೊಂದರೆ ಕೊಡೋಕ್ಕೆ ಕಾಯ್ತಾ ಇರ್ತಾಳೆ. ನಿನಗೆ ವಿಷಯ ಹೇಳದೇ ಇದ್ರೆ ನೀನು ತುಂಬ ಒದ್ದಾಡ್ತೀಯ ಅಂತ ಗೊತ್ತು ಅವಳಿಗೆ. ಅದಕ್ಕೆ ಏನು ಹೇಳ್ತಿಲ್ಲ ಅವಳು. ಡಾಕ್ಟರ್ ಔಷಧಿ ಕೊಟ್ಟಿದ್ದಾರೆ, ನಾನು ಹುಷಾರಾಗ್ತೀನಿ. ಬೇಗ ಮಾಡು. ಇಷ್ಟೊತ್ತಿಗೆ ನಿನ್ ಗಂಡ ನನ್ನ ಗಂಡನ ಹತ್ರ ಮಾತಾಡ್ತಿರ್ತಾನೆ, ವಿಷಯನೂ ತಿಳ್ಕೊಂಡಿರ್ತಾನೆ. ಏನ್ ಹಂಗ್ ನೋಡ್ತಿದ್ಯಾ? ಇದೇ ತಾನೇ ನೀನ್ ಉಪಾಯ? ಹೀಗೆ ನನ್ನ ಗಮನನ ಈ ಕಡೆ ಎಳ್ಕೊಂಡು ಅಲ್ಲಿ ನಿನ್ ಗಂಡ ನಿನ್ ಮಾವನ ಹತ್ರ ಕೇಳೋದು ಏನಾಗಿದೆ ಅಂತ ಅಲ್ವಾ? ಅಯ್ಯೋ, ಅವ್ರಿಗೇನೇ ಆಗಿದ್ರು ಹೆಂಡತಿ ಆದವಳಿಗೆ ಗೊತ್ತಿರಬೇಕು ತಾನೆ. ಕಂಡವ್ರಿಗೆಲ್ಲ ಯಾಕೆ ಗೊತ್ತಾಗಬೇಕು? ನಂಗೊಂದು ವಿಷಯ ಹೇಳು, ನಿನಗೂ ನಿನ್ನ ಗಂಡನಿಗೂ ಯಾಕಿಂತ ಹುಚ್ಚು? ಪ್ರತಿಯೊಂದನ್ನು ನಿಮ್ಗೆ ಹೇಳ್ಬಿಟ್ಟೆ ಮಾಡಬೇಕು ಅನ್ನೋ ಕೆಟ್ಟ ಹುಚ್ಚು ಹೇಳು. ಏನಾಯ್ತು? ಮಾತಾಡು. ತಗೊಳ್ಳಿ. ಇದೇನ್ ಮೊದಲನೇ ಸಲ ಅಲ್ಲ ನಾನು ಧನ್ಯ ಲವಂಗದ ಪುಡಿ ಮಾಡ್ತಿರೋದು. ಆದ್ರೆ ದಯವಿಟ್ಟು ಏನೇನೋ ಅನ್ಕೋಬೇಡಿ, ನಾನು ನಿಮ್ಮ ವಿರುದ್ಧ ಏನೋ ಸಂಚು ಮಾಡಿದ್ದೀನಿ ಅಂತ. ಹೌದು, ಇದು ನಿಜಾನೇ. ಮಾವಂಗೆ ಏನಾಗಿದೆ ಅಂತ ತಿಳ್ಕೊಳ್ಳೋದು ಅವಶ್ಯಕ. ಆದ್ರೆ ನೀವು ಹೇಳ್ತಿಲ್ಲ. ನೀವೇನಾದ್ರೂ ಅಲ್ಲಿದ್ದಿದ್ರೆ ಮಾವಂಗೆ ಹೇಳಕ್ಕೂ ಬಿಡ್ತಿರ್ಲಿಲ್ಲ. ಅದಕ್ಕೆ ಹೀಗೆ ಮಾಡಿದ್ವಿ. ನೀವು ಏನ್ ಬೇಕಾದ್ರೂ ಅನ್ಕೊಳ್ಳಿ, ತಗೊಳ್ಳಿ. ಆದ್ರೂ ಕ್ಷಮೆ ಕೇಳ್ತಿದ್ದೀನಿ, ಕ್ಷಮಿಸ್ಬಿಡಿ. ಕ್ಷಮೆ ಕೇಳೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾರಮ್ಮ. ಇನ್ಮೇಲೆ ಪ್ರತಿದಿನ ಕ್ಷಮೆ ಕೇಳಿಸ್ತೀನಿ. ನೀವು ಸುಳ್ಳು ಹೇಳ್ತಿಲ್ಲ ತಾನೆ? ಹಾ ಮಗನೇ, ನಿಜಾನೇ ಹೇಳ್ತಾ ಇದ್ದೀನಿ. ನಾನು ಯಾಕೆ ಸುಳ್ಳು ಹೇಳಿ? ಮಾವ, ನಿಮ್ಮ ಮಾತು ನಂಬೋದಾ? ಹಾ ಮಗಳೇ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಸುಳ್ಳು ಹೇಳ್ಬೇಡಿ. ಅತ್ತೆ ನಮ್ಮ ಹತ್ರ ಸುಳ್ಳು ಹೇಳ್ತಾರೆ, ಆದ್ರೆ ನಿಮ್ಮಿಂದ ಸುಳ್ಳನ್ನ ಯಾವತ್ತೂ ನಿರೀಕ್ಷೆ ಮಾಡಿಲ್ಲ. ಹೌದಮ್ಮ, ಸ್ವಲ್ಪ ಸ್ವಲ್ಪನೇ ನಿರೀಕ್ಷೆಗಳನ್ನ ಕಮ್ಮಿ ಮಾಡ್ಕೋ. ಜಾಗ ಬಿಡು, ಔಷಧಿ ಕೊಡ್ಬೇಕು ನಾನು.